ಸರಸ್ವತಿ ಶಬ್ದದ ಅರ್ಥವನ್ನು ಈಗ ನೋಡೋಣ. ಋಗ್ಭಾಷ್ಯದ 1ನೇ ಅಧ್ಯಾಯದ 151, 152 ಇತ್ಯಾದಿ ಶ್ಲೋಕಗಳಲ್ಲಿ ಈ ಸರಸ್ವತಿ ಶಬ್ದದ ಅರ್ಥ ನಮಗೆ ಕಂಡುಬರುತ್ತದೆ. ಪಾವಕಾನ ಸರಸ್ವತಿ ವಾಜೇಭಿರ್ ವಾಜಿನೀವತಿ ಯಜ್ಞಂ ವಷ್ಟು ಧಿಯಾ ವಸುಹು ಅಂತ ಆ ವೇದ ಮಂತ್ರ ಸರಸ್ವತಿಯನ್ನ ವರ್ಣಿಸುವಂತಹ ವೇದ ಮಂತ್ರ ಅದು. ಸರಣಾತ್ ಸರ್ವಗತ್ವೇನ ಸರ್ವಜ್ಞೋ ವಾ ಸರೋಹರಿಹಿ ಸರಸ ಸರತಿತ್ವಾತ್ತು ತ್ವಾದ್ವಾ ತದ್ವತ್ತೇವ ಸರಸ್ವತಿ ಹರೌ ಗುಣಾಃ ಸರಶಬ್ದಾಃ ದೇವಿ ತು ಹರಿವಾಚಿನಿ ಹರಿಪ್ರೀತ್ತತೋ ವಾಯುಃ ಸರಸ್ವಾನ್ ತತ್ಪ್ರಿಯಾ ಅಥವಾ ಗುಣಸ್ವೇನ ತತತ್ವಾದ್ವಾ ಭಗವಾನ್ಸ್ತು ಸರಸ್ವತಿ ಸ್ತ್ರೀರೂಪಶ್ಚೈವ ಪುಂರೂಪೋ ಭಗವಾನ್ ನ ನಪುಂಸಕಃ ಶ್ರೀಪುಂ ದೋಷವಿಹೀನತ್ವಾದಪಿ ತತ್ಶಬ್ದ ಗೋಚರಃ. ಭಗವಂತನಿಗೆ ಸರಸ್ ಅಂತ ಶಬ್ದವಾಚ್ಯತ್ವ ಇದೆ. ಹೇಗೆ ಅಂದ್ರೆ ಅವನು ಸರತೀತಿ ಸರಹ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾನೆ. ಶ್ರೀಗತೋ ಧಾತುವಿಗೆ ಅಸುನ್ ಪ್ರತ್ಯಯ ಬಂದಿದೆ. ಆದ್ರಿಂದ ಅವನು ಸರ್ವಜ್ಞ ಅಂತ ಹೀಗೆ ಅರ್ಥವೂ ಕೂಡ ಇರೋದ್ರಿಂದ ಅವನೇ ಸರಹ. ಅವನು ಬಲಶಾಲಿ ಅನ್ನುವಂತಹ ಅರ್ಥವೂ ಕೂಡ ಅದರಿಂದ ನಮಗೆ ತಿಳಿದು ಬರ್ತದೆ. ಅಂಥ ಸರಸ ಅಂದ್ರೆ ಅತ್ಯಂತ ಬಲಶಾಲಿಯಾದಂತಹ ಭಗವಂತನೇ ಸರಸ ಎಂಬ ಶಬ್ದವೇ ಸರಸ್ ಆಗಿದೆ, ಸರಹ ಅಂತ ಕರೆಸ್ಕೊಂಡಿದೆ. ಅಥವಾ ಸರ ಅಂದ್ರೆ ರಮಣ ಅಂದ್ರೆ ಸುಖ. ಆ ರಮು ಧಾತುವಿಗೆ ಅಸುನ್ ಪ್ರತ್ಯಯ ಬಂದು ಸರಸ್ ಅಂತ ಶಬ್ದ ನಿಷ್ಪನ್ನ ಆಗಿದೆ. ಅಂದ್ರೆ ಸುಖ ಸ್ವರೂಪ ಅಂತ ಅರ್ಥ. ಇಂಥ ಸುಖ ಸ್ವರೂಪನಾದ ಬಲಶಾಲಿಯಾದ ಸರ್ವತ್ರ ವ್ಯಾಪ್ತನಾದ ಸರ್ವತ್ರ ಸಂಚಾರಿಯಾದಂತಹ ಭಗವಂತ ಸರಸ್. ಆ ಅಂಥ ಸರಸ್ಸನ್ನು ಉಳ್ಳವಳೇ ಸರಸ್ವತಿ. ಈಗ ನೀವು ಕೋಶ ತೆಗೆದು ನೋಡಿದ್ರೆ ಸರಸ್ ಅಂದ್ರೆ ನೀರು, ನೀರು ಉಳ್ಳವಳೇ ಸರಸ್ವತಿ, ನದಿ ಅಂತ ಇಷ್ಟ ಅರ್ಥ ಸಿಗ್ತದೆ. ನೀರು ಎಲ್ಲಿದೆಯೋ ಅದು ನದಿ. ಹಾಗಾಗಿ ಸರಸ್ವತಿ ಅನ್ನೋ ಶಬ್ದ ನದಿಗೂ ವಾಚಕ ಅಂತ ಈಗ ಅರ್ಥ ಹೇಳ್ತಾರೆ. ಆ ಭಗವಂತನನ್ನು ಆ ಸರಸ್ವತಿ ಅನ್ನೋ ಶಬ್ದ ಹೇಳುವುದು ಹೇಗೆ? ಆ ಗುಣ ಮತ್ತು ಗುಣಿಗಳಿಗೆ ಎರಡಕ್ಕೂ ಭೇದ ಇಲ್ಲ. ಸರಹ ಅಂದ್ರೆ ಭಗವಂತನ ಆ ಸರ್ವವ್ಯಾಪ್ತನಾದಂಥ ಭಗವಂತ, ಅವನೇ ಸರಸ್ವತಿ. ಸರಹ ಎನಿಸಿದ ಆ ಗುಣವುಳ್ಳಂತಹ ಭಗವಂತ ಸ್ತ್ರೀರೂಪನಾದಾಗ ಆ ಭಗವಂತನೇ ಸರಸ್ವತಿ ಅಂತನೂ ಕರೆಸ್ಕೊಂಡಿದ್ದಾನೆ. ಗುಣಗುಣಿಗಳಿಗೆ ಅಭೇದ ಇರುವುದರಿಂದ. ಗುಣಸ್ವೇನ ತತತ್ವಾದ್ವಾ ಭಗವಾನ್ಸ್ತು ಸರಸ್ವತಿ. ಸರಹ ಅಂತ ಕರೆಸ್ಕೊಂಡಿರುವಂತಹ ಭಗವಂತ ವೇದಗಳಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ವೇದವು ಸರಸ್ವಾನ್ ಅಂತ ಕರೆಸ್ಕೊಂಡಿದೆ. ಅದಕ್ಕೆ ಅಭಿಮಾನಿನಿ ಅಂತ ಭಾರತೀ ದೇವಿ ಸರಸ್ವತಿ ಅಂತ ಕರೆಸ್ಕೊಂಡಿದ್ದಾಳೆ. ಈ ಸರಸ್ ಅಂತಂದ್ರೆ ಹರಿ, ಅವನು ವಾಯುವಿಗೆ ಅತ್ಯಂತ ಪ್ರಿಯ. ವಾಯು ಕೂಡ ಹರಿಪ್ರಿಯನಾದ್ರಿಂದ ಸರಸ್ವಾನ್. ಭಗವಂತನ ತನ್ನ ಸರಸ್ ಅಂದ್ರೆ ಭಗವಂತ, ಅವನನ್ನ ವಾನ್ ತನ್ನ ಹೃದಯದಲ್ಲಿ ಹೊತ್ತವನು. ಭಾರತೀ ದೇವಿ ಸರಸ್ವತಿ, ಮುಖ್ಯ ಪ್ರಾಣ ಸರಸ್ವಾನ್, ಚತುರ್ಮುಖ ಸರಸ್ವಾನ್, ಸರಸ್ವತಿ ದೇವಿ ಸರಸ್ವತಿ. ಭಾರತಿ ಪವಾಮಾನಸ್ಯ ಸರಸ್ವತೀಳಾಹ ಮಹಿ ಅಂತ ಪವಮಾನ ಸೂಕ್ತ ಅದನ್ನು ವರ್ಣನೆ ಮಾಡ್ತದೆ. ಸರಸ್ವತಿ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಒಬ್ಬಳು ಶ್ರೇಷ್ಠಳಾದಂತಹ ಸ್ತ್ರೀ ಅನ್ನೋದನ್ನ ಅರ್ಥನೂ ಸಿಗ್ತದೆ. ಸರಸ್ ಅಂದ್ರೆ ಅಂತ ಶ್ರೇಷ್ಠವಾದ ಗುಣಗಳು, ಆ ಗುಣಗಳಿರುವ ಸ್ತ್ರೀಯೇ ಸರಸ್ವತಿ. ಜಗತ್ತಿನಲ್ಲಿ ಸರ್ವಗುಣಪೂರ್ಣವಾದಂತಹ ಅತ್ಯಂತ ದೊಡ್ಡ ಸ್ತ್ರೀ ಅಂದ್ರೆ ಸರಸ್ವತಿನೇ. ಸ್ತ್ರೀಗುಣೈ ಸರ್ವಪೂರ್ಣತ್ವಾತ್ ಬೃಹತೀತು ಸರಸ್ವತಿ ಅಂತೇಳಿ ಬೃಹದ್ ಭಾಷ್ಯ ಬೃಹತಿ ಅಂತ ಭಗವಂತನನ್ನು ವರ್ಣನೆ ಮಾಡಿದೆ. ಯಾಕಂದ್ರೆ ಬೃಹತಿ ಅಂದ್ರೂ ಸರಸ್ವತಿ ಅಂದ್ರೂ ಅರ್ಥ ಒಂದೇ, ಸರ್ವಗುಣಪೂರ್ಣ ಅಂತಾನೆ ಅದಕ್ಕರ್ಥ. ಎರಡೂ ಶಬ್ದಗಳು ಸಮಾನಾರ್ಥಕ ಆ ದೃಷ್ಟಿಯಿಂದ. ಸರಹ ಅನಿಸಿರುವಂತಹ ಆ ಹರಿಯ ಗುಣಗಳು ಹರಿಯ ಸ್ವ ಸಂಪತ್ತವು. ಇಂತಹ ಸಂಪತ್ತಿನಿಂದ ಆತ ತತ ವ್ಯಾಪ್ತ ಪೂರ್ಣ. ಆದ್ರಿಂದ ಅವನ ಸ್ತ್ರೀ ರೂಪವೇ ಸರಸ್ವತಿ ರೂಪ. ಅವನು ಸ್ತ್ರೀಯರಲ್ಲಿ ಸ್ತ್ರೀ ರೂಪ, ಪುರುಷರಲ್ಲಿ ಪುರುಷ ರೂಪ ಅವನೇ ಆಗಿದ್ದಾನೆ ಅಂತ ಹೀಗೆ ಅವನಿಗೆ ಈ ಶಬ್ದ ವಾಚಕವಾಗಿದೆ.